ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. ಬಿಲ್ಡಪ್ ರಾಜನಿಗೆ ಏಟಿನ ಮೇಲೆ ಏಟು. ಟ್ರಂಪ್ ಸರ್ಕಾರಕ್ಕೆ ನಂಬರ್ 1 ಶ್ರೀಮಂತ ಗುಡ್ ಬೈ. ರಣತಂತ್ರಗಾರನು ಬಾಯ್ ಬಾಯ್. ಹುಚ್ಚಾಟದ ತೆರಿಗೆಗೂ ಬ್ರೇಕ್. ನಾನೇ ಅನ್ನೋ ತಿಕ್ಕಲಾಟಕ್ಕೂ ಶಾಕ್. ಇದುವೇ ಹೊತ್ತಿನ ವಿಶೇಷ. ಡೊನಾಲ್ಡ್ ಡಕ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಕಾಮಿಡಿ ಕಿಲಾಡಿ ಅನಿಸಿಕೊಂಡಿದ್ದಾರೆ. ಅಮೆರಿಕ ಸರ್ಕಾರದ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಟ್ರಂಪ್ ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ಗೆ ದೊಡ್ಡ ಜವಾಬ್ದಾರಿ ವಹಿಸಿದ್ರು. ಆದರೆ ವರ್ಷ ಕಳೆಯೋ ಮೊದಲೇ ಎಲಾನ್ ಮಸ್ಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಟ್ರಂಪ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಕಾಯ್ದೆ ವಿರೋಧಿಸಿದ್ದ ಮಸ್ಕ್ ಇದಾದ ಕೆಲ ಹೊತ್ತಲ್ಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಯಾಕೆ ಅಂತ ನೋಡೋಣ. ಬಿಗ್ ಬ್ಯೂಟಿಫುಲ್ ಬಿಲ್ ಪಾಸ್ ಆಗ್ತಿದ್ದಂತೆ ಮಸ್ಕ್ ಔಟ್. ಡೊನಾಲ್ಡ್ ಟ್ರಂಪ್ ಬಜೆಟ್ಗೆ ನಂಬರ್ 1 ಶ್ರೀಮಂತ ಗರಂ. ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಸರ್ಕಾರಿ ದಕ್ಷತೆ ಇಲಾಖೆ ಅಸ್ತಿತ್ವಕ್ಕೆ ಬಂದಿತ್ತು. ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಗೆ ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್ ಮುಖ್ಯಸ್ಥರಾಗಿದ್ರು. ಅಧಿಕೃತವಾಗಿ ಅಮೆರಿಕ ಸರ್ಕಾರದ ಅಧಿಕಾರಿ ಅಲ್ಲದಿದ್ರು ವಿಶೇಷ ಪ್ರತಿನಿಧಿಯಾಗಿ ಈ ಇಲಾಖೆಯನ್ನ ನೋಡ್ಕೊಂತಿದ್ರು. ಅಮೆರಿಕ ಸರ್ಕಾರ ವೆಚ್ಚ ಮಾಡುತ್ತಿರುವ ಹಣದ ಉಳಿತಾಯ ಮಾಡೋದು, ಸರ್ಕಾರಿ ಅಧಿಕಾರಿಗಳ ದಕ್ಷತೆಯನ್ನ ಹೆಚ್ಚಿಸೋದು ಈ ಇಲಾಖೆಯ ಮುಖ್ಯ ಗುರಿಯಾಗಿತ್ತು. ಆದ್ರೆ ಅಮೆರಿಕ ಸರ್ಕಾರ ವಾರ್ಷಿಕ ಬಜೆಟ್ನಲ್ಲಿ ವೆಚ್ಚ ಮಾಡ್ತಿರೋ ಹಣದಲ್ಲಿ ಪ್ರತಿ ವರ್ಷ 2 ಟ್ರಿಲಿಯನ್ ಮಸ್ಕ್ ಮತ್ತು ಟ್ರಂಪ್ ಹಾಕಿಕೊಂಡಿದ್ದ ಗುರಿಗೆ ವಿರುದ್ಧವಾದ ಕಾಯ್ದೆ. ಈ ಬಿಲ್ ಪಾಸ್ ಆಗ್ತಿದ್ದಂತೆ ಎಲಾನ್ ಮಸ್ಕ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇಂಥ ಕಾಯ್ದೆ ಜಾರಿಗೆ ತರುವುದಕ್ಕೆ ನಮ್ಮ ನೇತೃತ್ವದಲ್ಲಿ ಒಂದು ಇಲಾಖೆ ಯಾಕೆ ಬೇಕಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಸರ್ಕಾರಿ ವೆಚ್ಚ ಕಡಿಮೆ ಮಾಡೋದು ತಮ್ಮ ಗುರಿ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಅಮೆರಿಕ ಸರ್ಕಾರ ಬಜೆಟ್ ಅನ್ನ ದುಪ್ಪಟ್ಟುಗೊಳಿಸುವ ಬಿಗ್ ಬ್ಯೂಟಿಫುಲ್ ಬಿಲ್ ಜಾರಿಗೆ ತಂದಿದ್ದಾರೆ. ಎಲಾನ್ ಮಸ್ಕ್ ಇದಕ್ಕೆ ಬಹಿರಂಗವಾಗಿಯೇ ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲದೆ ಎಲಾನ್ ಮಸ್ಕ್ ನೇತೃತ್ವದ ಇಲಾಖೆಯ ಉದ್ದೇಶಕ್ಕೆ ವಿರುದ್ಧವಾಗಿತ್ತು. ಹೀಗಾಗಿ ಎಲಾನ್ ಮಸ್ಕ್ ರಾಜೀನಾಮೆ ನೀಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಅಸಹಕಾರದ ಕುರಿತು ಮಸ್ಕ್ ನಿರಾಶೆ.
ಭಾರತದಲ್ಲಿ ಮಾತ್ರವೇ ಅಲ್ಲ, ಅಮೆರಿಕದಲ್ಲೂ ಸರ್ಕಾರಿ ಅಧಿಕಾರಿಗಳು ಇದೇ ರೀತಿ ಕಾರ್ಯನಿರ್ವಹಿಸುತ್ತಾರೆ. ಸರ್ಕಾರಿ ಅಧಿಕಾರಿಗಳ ಕಾರ್ಯನಿರ್ವಹಣೆಯಲ್ಲಿ ಬದಲಾವಣೆ ತರಬೇಕು ಅನ್ನೋ ಉದ್ದೇಶ ಮಸ್ಕ್ಗೆ ಇತ್ತು. ಆದರೆ ಅಮೆರಿಕದ ಸರ್ಕಾರಿ ಅಧಿಕಾರಿಗಳು ಎಲಾನ್ ಮಸ್ಕ್ಗೆ ಸಹಕಾರವನ್ನ ನೀಡಲಿಲ್ಲ. ಇದರಿಂದ ಮಸ್ಕ್ ತೀವ್ರ ನಿರಾಸೆಯನ್ನ ಹೊಂದಿದ್ರು. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಸರ್ಕಾರಿ ಅಧಿಕಾರಿಗಳ ವರ್ತನೆ ಬದಲಾಯಿಸೋದು ತಾವು ಅಂದುಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಎಲಾನ್ ಮಸ್ಕ್ಗೆ ಗೊತ್ತಾದ ಬಳಿಕ ರಾಜೀನಾಮೆ ನೀಡಿದ್ದಾರೆ. ಸರ್ಕಾರಿ ವೆಚ್ಚ ಕಡಿತ ಗುರಿ ಮುಟ್ಟುವಲ್ಲಿ ಅಲ್ಪ ಮಟ್ಟಿನ ಯಶಸ್ಸು. ಎಲಾನ್ ಮಸ್ಕ್ ನೇತೃತ್ವದ ದಕ್ಷತಾ ಇಲಾಖೆ ಮೊದಲಿಗೆ ವಾರ್ಷಿಕವಾಗಿ $2 ಟ್ರಿಲಿಯನ್ ಉಳಿತಾಯದ ಗುರಿ ಹೊಂದಿತ್ತು. ಬಳಿಕ ಇದನ್ನ $1 ಟ್ರಿಲಿಯನ್ ಇಳಿಸಿದ್ರು. ಮತ್ತೊಬ್ಬೆ ಗುರಿಯನ್ನ ಬದಲಾಯಿಸಿ $150 ಬಿಲಿಯನ್ ಉಳಿತಾಯದ ಗುರಿಯನ್ನ ಹೊಂದಲಾಯಿತು. ಆದರೆ ಎಲಾನ್ ಮಸ್ಕ್ ನಿರೀಕ್ಷಿತ ಯಶಸ್ಸು ಕಾಣುವಲ್ಲಿ ವಿಫಲವಾದ ಕಾರಣ ಮಸ್ಕ್ ರಾಜೀನಾಮೆ ನೀಡಿದ್ದಾರೆ. ತಮ್ಮ ಮಾಲೀಕತ್ವದ ಅಮೆರಿಕದ ದಕ್ಷತೆ ಇಲಾಖೆಯ ಅಮೆರಿಕದ ಅಧ್ಯಕ್ಷರು ಅಂತಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಜಗತ್ತು ಭಾವಿಸ್ತಾ ಇತ್ತು. ಅಮೆರಿಕದ ಅಧ್ಯಕ್ಷರು ಒಂದು ಹುಕುಂ ಮಾಡಿದ್ರೆ ಜಗತ್ತಿನ ಯಾವ ರಾಷ್ಟ್ರಗಳು ಕಮ್ಮಕ್ಕಿಮ್ಮಕ್ಕಂತಿರ್ಲಿಲ್ಲ. ಆದ್ರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಅಮೆರಿಕ ಅಧ್ಯಕ್ಷರ ಗತ್ತಿಗೆ ಭಂಗ ಬಂದಿದೆ. ಜಗತ್ತಿನ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಆರಂಭಿಸಿದ್ದ ಟ್ರೇಡ್ ವಾರ್ ಸರಿಯಿಲ್ಲ ಅಂತ ಅಮೆರಿಕ ಕೋರ್ಟ್ ಹೇಳಿದೆ. ಈ ಮೂಲಕ ಟ್ರಂಪ್ಗೆ ಶಾಕ್ ನೀಡಿದೆ. ಅದರ ಡೀಟೇಲ್ಸ್ ಎಲ್ಲದ ನೋಡಿ. ಅನ್ನೋ ರೀತಿ ಅಲ್ಲಿನ ಅಧ್ಯಕ್ಷರು ಜಗತ್ತಿನ ಮೇಲೆ ಅಧಿಕಾರ ಚಲಾಯಿಸಿದ್ರು. ಆದರೆ ಈ ಡೊನಾಲ್ಡ್ ಟ್ರಂಪ್ ಅನ್ನೋ ರಿಯಲ್ ಎಸ್ಟೇಟ್ ವ್ಯಾಪಾರಿ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಎಲ್ಲರೂ ಆಡಿಕೊಂಡು ನಗುವಂತೆ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷರು ಹೇಳಿದ್ರೆ ಏನಾಗಿ ಬಿಡುತ್ತೆ ಅಂತ ಜಗತ್ತಿನ ಇತರ ದೇಶಗಳ ಮುಖ್ಯಸ್ಥರು ನಡೆದುಕೊಳ್ಳುತ್ತಿದ್ದಾರೆ. ಇಂಥ ಡೊನಾಲ್ಡ್ ಟ್ರಂಪ್ಗೆ ಅಮೆರಿಕದ ಕೋರ್ಟ್ ತಪರಾಕಿ ಕೊಟ್ಟಿದೆ. ಟ್ರಂಪ್ ಟ್ಯಾರಿಫ್ ವಾರ್ ಸರಿಯಲ್ಲ ಎಂದ ಅಮೆರಿಕ ಕೋರ್ಟ್. ಅಧಿಕಾರ ವ್ಯಾಪ್ತಿ ಮೀರಿ ಟ್ರಂಪ್ ಆದೇಶ ಎಂದು ಕೋರ್ಟ್ ತೀರ್ಪು. ಅಮೆರಿಕದ ವ್ಯವಹಾರ ವ್ಯಾಜ್ಯಗಳ ನ್ಯಾಯಾಲಯ ಟ್ರಂಪ್ಗೆ ಶಾಕ್ ನೀಡಿದೆ. ಜಗತ್ತಿನ ಹಲವು ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಆರಂಭಿಸಿದ್ದ ಟ್ರೇಡ್ ವಾರ್ ಸರಿಯಲ್ಲ ಅಂತ ಹೇಳಿದೆ. ಅಲ್ಲದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ತೆರಿಗೆಗಳನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕದ ತೆರಿಗೆ ನೀತಿಯನ್ನು ಇತರ ದೇಶಗಳು ದುರ್ಬಳಕೆ ಮಾಡಿಕೊಳ್ಳುತ್ತಿವೆ. ಇಂಥ ದೇಶಗಳ ವಿರುದ್ಧ ಹೆಚ್ಚಿನ ತೆರಿಗೆ ವಿಧಿಸಲು ಮುಂದಾಗಿದ್ರು. ಇದನ್ನು ಪ್ರಶ್ನಿಸಿ ಅಮೆರಿಕದ ವ್ಯವಹಾರ ವ್ಯಾಜ್ಯಗಳ ನ್ಯಾಯಾಲಯದಲ್ಲಿ 7 ಅರ್ಜಿಗಳು ಸಲ್ಲಿಕೆಯಾಗಿದ್ವು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಡೊನಾಲ್ಡ್ ಟ್ರಂಪ್ ತೆರಿಗೆ ನೀತಿಗೆ ತಡೆ ನೀಡಿದೆ. ಅಮೆರಿಕದ ತೆರಿಗೆ ನೀತಿಯ ದುರ್ಬಳಕೆಯಾಗ್ತಿರುವುದರಿಂದ ಆಮದು ರಫ್ತಿನ ನಡುವೆ ತೀವ್ರ ಕೊರತೆ ಉಂಟಾಗ್ತಿದೆ. ಅಮೆರಿಕದ ವಿದೇಶಿ ವಿನಿಮಯದಲ್ಲಿ ಕೊರತೆ ಕಂಡು ಬರ್ತಿದೆ. ಇದರಿಂದ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಎದುರಾಗಲಿದೆ. ಇದನ್ನು ತಪ್ಪಿಸಲು ಹೆಚ್ಚಿನ ತೆರಿಗೆ ವಿಧಿಸುವುದು ಅನಿವಾರ್ಯ ಅನ್ನೋದು ಟ್ರಂಪ್ ವಾದವಾಗಿತ್ತು. ಆದರೆ ಟ್ರಂಪ್ ವಾದವನ್ನು ವಿರೋಧಿಸಿದ್ದ ಕೆಲವರು ಅಮೆರಿಕ ಸತತ 49 ವರ್ಷ ವಿದೇಶಿ ವಿನಿಮಯ ಕೊರತೆ ಎದುರಿಸುತ್ತಿದೆ, ಇದರಿಂದ ಅಮೆರಿಕದಲ್ಲಿ ತುರ್ತು ಪರಿಸ್ಥಿತಿ ಏರ್ಪಡಲ್ಲ ಅಂತ ವಾದಿಸಿದ್ರು. ಈ ವಾದಕ್ಕೆ ಮನ್ನಣೆ ನೀಡಿರೋ ಅಮೆರಿಕ ಕೋರ್ಟ್ ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಟ್ರಂಪ್ ಆದೇಶಗಳಿಗೆ ತಡೆ ವಿಧಿಸಿದೆ.
ಅಮೆರಿಕ ಅಧ್ಯಕ್ಷರು ಏನಾದ್ರೂ ಹೇಳಿದ್ರು ಅಂತಂದ್ರೆ ಜಗತ್ತಿನ ರಾಷ್ಟ್ರಗಳು ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದ್ವು. ಆದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಜಗತ್ತಿನ ರಾಷ್ಟ್ರಗಳು ಅವರನ್ನ ಕೇರ್ ಕೂಡ ಮಾಡ್ತಾ ಇಲ್ಲ. ಇದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇವೆ. ತಾವು ಅಧ್ಯಕ್ಷರಾದ್ರೆ ತಕ್ಷಣ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಡೊನಾಲ್ಡ್ ಟ್ರಂಪ್ ಅದರಲ್ಲೂ ವಿಫಲರಾಗಿದ್ದಾರೆ. ಶ್ವೇತಭವನದಲ್ಲಿ ಮುಖಭಂಗವಾದರೂ ಜಗ್ಗದ ಜೆಲೆನ್ಸ್ಕಿ. ರಷ್ಯಾ ವಿರುದ್ಧ ಯುದ್ಧ ನಿಲ್ಲಿಸಲು ಒಪ್ಪುತ್ತಲೇ ಇಲ್ಲ ಉಕ್ರೇನ್. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವ ಮೊದಲು ಹೇಳಿದ್ದಂತೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ನಿಲ್ಲಿಸಲು ಪ್ರಯತ್ನ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಶ್ವೇತಭವನದಲ್ಲಿ ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಜೊತೆಗೆ ಮಾತುಕತೆ ನಡೆಸಿದ್ರು. ಇಬ್ಬರ ನಡುವೆ 10 ನಿಮಿಷದ ಚರ್ಚೆಯೂ ನಡೆದಿರಲಿಲ್ಲ. ಡೊನಾಲ್ಡ್ ಟ್ರಂಪ್ ತಾನು ಅಮೆರಿಕದ ಅಧ್ಯಕ್ಷ ಅನ್ನೋ ದಿಮಾಕಿನಿಂದ ಮಾತನಾಡಿದ್ರು. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ತೀವ್ರ ಮುಖಭಂಗ ಮಾಡಿದ್ರು. ಶ್ವೇತಭವನದಲ್ಲಿ ನಡೆದಿದ್ದ ಈ ಘಟನೆ ಇಡೀ ಜಗತ್ತಿನಲ್ಲಿ ಭಾರೀ ಸದ್ದು ಮಾಡಿತ್ತು. ಅಮೆರಿಕದ ಶ್ವೇತಭವನದಲ್ಲಿ ಇಡೀ ಜಗತ್ತಿನ ಎದುರು ಜೆಲೆನ್ಸ್ಕಿ ಮಾನಹರಾಜಾಗಿತ್ತು. ಅದರಂತೆಯೇ ತನಗೆ ತನ್ನ ದೇಶವೇ ಮುಖ್ಯ ಅನ್ನೋ ರೀತಿ ಜೆಲೆನ್ಸ್ಕಿ ನಡೆದುಕೊಳ್ಳುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ರಷ್ಯಾ ವಿರುದ್ಧದ ಯುದ್ಧ ನಿಲ್ಲಿಸಲು ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನು ನೀಡಿದ್ದಾರೆ. ದೇಶದ ಸಾರ್ವಭೌಮತೆ ರಕ್ಷಣೆ ವಿಚಾರದಲ್ಲಿ ಯಾವುದೇ ರೀತಿಯ ಮುಖಭಂಗ ಎದುರಿಸಲು ಸಿದ್ಧ ಎಂದ ಜೆಲೆನ್ಸ್ಕಿ ಡೊನಾಲ್ಡ್ ಟ್ರಂಪ್ಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ. ಗಾಜಾ ವಶಪಡಿಸಿಕೊಂಡು ಅಭಿವೃದ್ಧಿಪಡಿಸಲು ಟ್ರಂಪ್ ಪ್ಲಾನ್. ಅಮೆರಿಕ ಎಚ್ಚರಿಕೆಗೆ ಬಗ್ಗದೆ ಪ್ಯಾಲೆಸ್ತೀನ್ನ ಮೇಲೆ ಇಸ್ರೇಲ್ ದಾಳಿ. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವ ಮೊದಲು ಜಗತ್ತಿನಲ್ಲಿ 2 ಯುದ್ಧಗಳು ನಡೆದಿದ್ವು. ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಒಂದಾದರೆ ಇಸ್ರೇಲ್ ಪ್ಯಾಲೆಸ್ತೀನ್ ನಡುವಿನ ಯುದ್ಧ ಮತ್ತೊಂದು. ಅಕ್ಟೋಬರ್ 7, 2023ರಂದು ತಲೆಮಾಸಿದ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಇದರಿಂದ ಸಿಟ್ಟಿಗೆದ್ದ ಇಸ್ರೇಲ್ ಗಾಜಾ ಪಟ್ಟಿಯಲ್ಲಿ ಅಕ್ಷರಶಃ ಬೆಂಕಿ ಉಗುಳುತ್ತಿದೆ. ಇಸ್ರೇಲ್ನ ವಾಯುಸೇನೆ, ಭೂಸೇನೆ ಗಾಜಾ ಪಟ್ಟಿಯಲ್ಲಿ ಅಡಗಿರೋ ಹಮಾಸ್ ಉಗ್ರರನ್ನ ಒಬ್ಬೊಬ್ಬರಾಗಿ ಹೊಡೆದುರುಳಿಸುತ್ತಿದೆ. ಇಂಥ ಸಮಯದಲ್ಲಿ ಟ್ರಂಪ್ ಅಧಿಕಾರ ವಹಿಸಿಕೊಂಡ್ರು. ಅಧ್ಯಕ್ಷರಾಗ್ತಿದ್ದಂತೆ ಗಾಜಾ ಪಟ್ಟಿಯನ್ನು ವಶಪಡಿಸಿಕೊಂಡು ಅಲ್ಲೊಂದು ಸುಂದರ ನಗರ ಕಟ್ತೀನಿ ಅಂತ ಹೇಳಿದ್ರು. ಅಲ್ಲದೆ ಗಾಜಾ ಮೇಲೆ ಇಸ್ರೇಲ್ ನಡೆಸ್ತಿರೋ ದಾಳಿಯನ್ನ ನಿಲ್ಲಿಸಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ಎಚ್ಚರಿಕೆಗೆ ಇಸ್ರೇಲ್ ಕೇರ್ ಕೂಡ ಮಾಡ್ತಿಲ್ಲ. ದಿನದಿಂದ ದಿನಕ್ಕೆ ಗಾಜಾ ಪಟ್ಟಿ ಮೇಲೆ ದಾಳಿಗಳನ್ನು ಹೆಚ್ಚಿಸಿದೆ. ಗಾಜಾದ ಸುರಂಗಗಳಲ್ಲಿ ಅವಿತು ಕುಳಿತಿರುವ ಹಮಾಸ್ ಕ್ರಿಮಿಗಳನ್ನು ಹೆಕ್ಕಿ ಕೊಲ್ಲಲಾಗ್ತಿದೆ. ಬುಧವಾರವಷ್ಟೇ ಯಾಹ್ಯಾ ಸಿನ್ವರ್ ಹತ್ಯೆ ಬಳಿಕ ಹಮಾಸ್ ಉಗ್ರರ ನೇತೃತ್ವ ವಹಿಸಿದ್ದ ಅವನ ತಮ್ಮ ಮೊಹಮ್ಮದ್ ಸಿನ್ವರ್ನನ್ನ ಇಸ್ರೇಲ್ ಹೊಡೆದುರುಳಿಸಿದೆ. ಈ ಮೂಲಕ ಅಮೆರಿಕಕ್ಕೆ ಸೆಡ್ಡು ಹೊಡೆದು ನಿಂತಿದೆ. ಅಮೆರಿಕದ ಅಧ್ಯಕ್ಷರ ವಾರ್ನಿಂಗ್ ನಮಗೆ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವರ್ತಿಸಿದ್ದಾರೆ. ಭಾರತ ಪಾಕ್ ನಡುವೆ ಮೂಗು ತೂರಿಸಿ ಟ್ರಂಪ್ ನಗೆಪಾಟಲು. ಬಿಲ್ಡಪ್ ಕೊಡೋಕೆ ಹೋಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಡವಟ್ಟು. ಏಪ್ರಿಲ್ 22, 2025ರಂದು ಭಾರತದಲ್ಲಿನ ಪಹಲ್ಗಾಮ್ನಲ್ಲಿ ತಲೆಮಾಸಿದ ಉಗ್ರರು ದಾಳಿ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಭಾರತ ಮೇ 7ರಂದು ಆಪರೇಷನ್ ಸಿಂಧೂರ ಆರಂಭಿಸಿತ್ತು. ಮೇ 7ರಂದು ಪಾಕ್ ಆಕ್ರಮಿತ ಕಾಶ್ಮೀರದ 9 ನಗರಗಳ 24 ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿತ್ತು. ಮೇ 7ರಂದು ಸುಮ್ಮನಿದ್ದ ಪಾಕಿಸ್ತಾನ ಮೇ 8, 9ರಂದು ಭಾರತದ ಗಡಿ ಪ್ರದೇಶಗಳ ಮೇಲೆ ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಯತ್ನಿಸಿತ್ತು. ಭಾರತ ಆರಂಭದಿಂದಲೂ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿತ್ತು. ನಾವು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡ್ತೀವಿ, ಪಾಕಿಸ್ತಾನದ ತಂಟೆಗೆ ನಾವು ಬರಲ್ಲ ಅಂತ ಹೇಳಿತ್ತು. ಆದರೂ ಪಾಕಿಸ್ತಾನ ಹುಚ್ಚಾಟ ಮೆರೆದಿತ್ತು. ಪಾಕಿಸ್ತಾನದ ಹುಚ್ಚಾಟದಿಂದ ಭಾರತ ಕೆರಳಿ ಕೆಂಡವಾಗಿತ್ತು. ಭಾರತದ ಗಡಿ ಪ್ರದೇಶಗಳ ಮೇಲೆ ನಡೆದ ದಾಳಿಗೆ ಪ್ರತಿಯಾಗಿ ಮೇ 10ರಂದು ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡಿತ್ತು. ಪಾಕಿಸ್ತಾನದ ರಾಡಾರ್ ವ್ಯವಸ್ಥೆಯನ್ನು ಜಾಮ್ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿತ್ತು.
ಯಾವಾಗ ಪಾಕಿಸ್ತಾನಿ ವಾಯುನೆಲೆಗಳ ಮೇಲೆ ದಾಳಿ ನಡೀತು, ಪಾಕಿಸ್ತಾನ್ ಕಂಗೆಟ್ಟು ಹೋಗಿತ್ತು. ಹೇಗಾದರೂ ಮಾಡಿ ಕದನ ವಿರಾಮ ಏರ್ಪಡಿಸಿ ಅಂತ ಅಮೆರಿಕದ ಎದುರು ಮಂಡಿಯೂರಿತ್ತು. ಆದರೆ ಭಾರತ ಮಾತ್ರ ಅಮೆರಿಕದ ಮನವಿಗೆ ಸೊಪ್ಪು ಹಾಕಿರಲಿಲ್ಲ. ಎರಡು ದೇಶಗಳ ನಡುವೆ ಚರ್ಚೆ ನಡೆದರೆ ಕದನ ವಿರಾಮಕ್ಕೆ ಒಪ್ಪುತ್ತೇವೆ ಅಂತ ಖಡಕ್ಕಾಗಿ ಹೇಳಿತ್ತು. ಇದರ ನಡುವೆ ಡೊನಾಲ್ಡ್ ಟ್ರಂಪ್ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿ ತಾನೇ ಕದನ ವಿರಾಮಕ್ಕೆ ಕಾರಣ ಅಂತ ಹೇಳಿಕೊಂಡಿದ್ರು. ಕೊನೆಗೆ ಟ್ರಂಪ್ ವಾದ ಸುಳ್ಳು ಅನ್ನೋದು ಗೊತ್ತಾಗಿ ಜಗತ್ತಿನ ಎದುರು ಜೋಕರ್ ಆಗಿದ್ರು. ಪದೇ ಪದೇ ಡೊನಾಲ್ಡ್ ಟ್ರಂಪ್ ಮುಖಭಂಗ ಅನುಭವಿಸ್ತಾ ಇದ್ರು, ಅದರಿಂದ ಪಾಠವನ್ನೇ ಕಲ್ತಿಲ್ಲ. ಅಮೆರಿಕದ ಅಧ್ಯಕ್ಷರ ಹುದ್ದೆಗಿದ್ದ ಘನತೆಯನ್ನ ಮಣ್ಣು ಪಾಲು ಮಾಡ್ತಾ ಇದ್ದಾರೆ. ಎಲಾನ್ ಮಸ್ಕ್ ರಾಜೀನಾಮೆಯಿಂದ ಟ್ರಂಪ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಈಗಲಾದ್ರೂ ಡೊನಾಲ್ಡ್ ಟ್ರಂಪ್ ಎಚ್ಚೆತ್ತು ತಮ್ಮ ತಪ್ಪನ್ನ ತಿದ್ದಿಕೊಂಡ್ರೆ ಅಧ್ಯಕ್ಷ ಸ್ಥಾನದ ಘನತೆ ಉಳಿಯುತ್ತೆ ಅನ್ನೋದು ಜನರ ಸಲಹೆಯಾಗಿದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚೆತ್ತುಕೊಳ್ತಾರಾ ಇಲ್ವಾ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ. ಇದಾಗಿದೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.